17 ಆರೋಪಿಗಳು ಕೋರ್ಟ್ ಕಟಕಟೆಯಲ್ಲಿ ನಿಂತಿದ್ದಾರೆ. ದರ್ಶನ್, ಪವಿತ್ರ ಗೌಡ ಎಲ್ಲ 17 ಆರೋಪಿಗಳ ವಿರುದ್ಧ ಕೆಲವೇ ಕ್ಷಣಗಳಲ್ಲಿ ದೋಷಾರೋಪ. ಕೋರ್ಟ್ ಕಟಕಟೆಯಲ್ಲಿ ನಿಂತಿದ್ದಾರೆ ದರ್ಶನ್, ಪವಿತ್ರ ಗೌಡ. ಆರೋಪಿಗಳನ್ನ ಕೋರ್ಟಿನ ಒಳಗಡೆ ಪೊಲೀಸರು ಕರ್ಕೊಂಡು ಬಂದಿದ್ದಾರೆ. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಕೋರ್ಟ್ ಕಟಕಟೆಯಲ್ಲಿ ನಿಂತಿದ್ದಾರೆ ದರ್ಶನ್ ಮತ್ತು ಪವಿತ್ರ ಗೌಡ ಅಂತ. ಸೊ ಇಲ್ಲಿ ನಡೆಯುವಂತಹ ಪ್ರೊಸೀಜರ್ ಏನು ಅಂದ್ರೆ, ಪೊಲೀಸರು ಮಾಡಿರುವಂತಹ ಆರೋಪಗಳೇನಿದೆ ಅದನ್ನ ಓದಿ ಹೇಳಲಾಗತ್ತೆ, ಮತ್ತೆ ಆರೋಪಿಗಳನ್ನೇ ಪ್ರಶ್ನೆ ಮಾಡಲಾಗತ್ತೆ, ಇದನ್ನ ಒಪ್ಪುತ್ತೀರಾ ಇಲ್ವಾ ಅಂತ. 99% ಆರೋಪಿಗಳು ಒಪ್ಪಿಗೆಯನ್ನ ಕೊಡೋದಿಲ್ಲ, ತಮ್ಮ ಮೇಲಿರುವಂತಹ ಆರೋಪ ಏನಿದೆ ಅದು ಹೌದು ಅಂತ ಹೇಳೋದಿಲ್ಲ. ಹಾಗಾಗಿ ವಿಚಾರಣೆ ಇದು ಕಂಟಿನ್ಯೂ ಆಗುತ್ತೆ. ಸೊ ಏನ್ ಪ್ರೊಸೀಜರ್ ನಡೆಯುತ್ತೆ? ಖಂಡಿತ ಶ್ವೇತಾ, ಕೆಲವು ಪ್ರಕರಣಗಳಲ್ಲಿ ಮಾತ್ರ ಆರೋಪಿಗಳು ಒಪ್ಪಿಗೆ ಸೂಚಿಸ್ತಾರೆ. ಆದರೆ ಇಂಥ ಪ್ರಕರಣದಲ್ಲಿ ವಿಚಾರಣೆ ನಡೆಯುತ್ತೆ. ಮತ್ತೆ ಆರೋಪಿಗಳೇನಿದ್ದಾರೆ ಅವ್ರ ಮೇಲೆ ಚಾರ್ಜಸ್ ಫ್ರೇಮ್ ಮಾಡಿದ ಸಂದರ್ಭದಲ್ಲಿ ಅವ್ರು ಯಾವುದೇ ಕಾರಣಕ್ಕೂ ಸಹ ಒಪ್ಕೊಳ್ಳೋದಿಲ್ಲ. ಈಗಾಗಲೇ ವಕೀಲರು ಆರೋಪಿಗಳನ್ನ ಭೇಟಿ ಮಾಡಿ ಅವ್ರಿಗೆ ಏನು ಹೇಳಬೇಕು ಅಂತ ಹೇಳಿ ಸಲಹೆ ಸೂಚನೆಗಳನ್ನ ಕೊಟ್ಟಿರ್ತಾರೆ. ಅಷ್ಟು ಮಾತ್ರ ಆರೋಪಿಗಳು ಕೋರ್ಟ್ನಲ್ಲಿ ಮಾತಾಡ್ತಾರೆ. ಈಗ ವಿಚಾರಣೆ ಆರಂಭ ಆಗಿರ್ತಕ್ಕಂಥದ್ದು, ಮತ್ತೆ ಆರೋಪಿಗಳನ್ನ ಒಳಗಡೆ ಕರೆತರಲಾಗಿರ್ತಕ್ಕಂಥದ್ದು. ವಕೀಲರು ಸಹ ಇನ್ನೂ ಸಹ ಹಾಗೆ ಸಂಪರ್ಕದಲ್ಲಿರಿ. ಎಲ್ಲ ಆರೋಪಿಗಳ ಹೆಸರನ್ನ ಕರೆದು ಹಾಜರಿಯನ್ನ ಖಚಿತಪಡಿಸಿಕೊಂಡ್ರು ಜಡ್ಜ್. ಒಂದೊಂದಾಗಿ ಎಲ್ಲ ಆರೋಪಿಗಳ ಹೆಸರನ್ನು ಕೂಡ ಕರೀತಾ ಇದ್ದಾರೆ. ಪ್ರೊಸೀಜರ್ ಈಗ ಶುರುವಾಗಿದೆ. ಒಂದೊಂದಾಗಿ ಎಲ್ಲ ಆರೋಪಿಗಳ ಹೆಸರನ್ನ ಕರೀತಾ ಇದ್ದಾರೆ. ಪ್ರಕರಣದ 17 ಆರೋಪಿಗಳು. ಕೋರ್ಟ್ ಸೂಚನೆ ಕೊಟ್ಟಿತ್ತು ಕಳೆದ ಬಾರಿ, ಯಾರು ಗೈರಾಗೋ ಹಾಗಿಲ್ಲ. ಪ್ರಕರಣದ 17 ಆರೋಪಿಗಳು ಕೋರ್ಟಿನಲ್ಲಿ ಖುದ್ದು ಹಾಜರಿರಬೇಕು. ಎಲ್ಲ ಆರೋಪಿಗಳ ಹೆಸರನ್ನ ಕರೆದು ಹಾಜರಿಯನ್ನ ಖಚಿತಪಡಿಸಿಕೊಂಡ್ರು ಜಡ್ಜ್. 17 ಆರೋಪಿಗಳ ಹೆಸರನ್ನ ಕರೀತಾ ಇದ್ದಾರೆ. ಎಲ್ಲರೂ ಹಾಜರಿದ್ದಾರೆ ಅನ್ನೋದನ್ನ ಖಚಿತಪಡಿಸಿಕೊಂಡ ನಂತರ ಆರೋಪವನ್ನ ಫಿಕ್ಸ್ ಮಾಡಲಾಗುತ್ತೆ. ಎಲ್ಲ ಆರೋಪಿಗಳ ಹೆಸರನ್ನ ಕರೆದು ಹಾಜರಿಯನ್ನ ಖಚಿತಪಡಿಸಿಕೊಂಡ್ರು ಜಡ್ಜ್. ಪ್ರಕರಣದ 17 ಆರೋಪಿಗಳು ಕೋರ್ಟ್ ನಲ್ಲಿದ್ದಾರೆ. ಆದ್ರೆ ಒಂದ್ಸಲ ಜಡ್ಜ್ ಅದನ್ನ ಕನ್ಫರ್ಮ್ ಮಾಡ್ಕೋಬೇಕು. ಪ್ರತಿಯೊಬ್ಬರ ಹೆಸರನ್ನು ಕೂಡ ಕರೆದ್ರು, ಅವರು ಹಾಜರಿದ್ದಾರೆ ಅನ್ನೋದನ್ನ ಖಚಿತಪಡಿಸಿಕೊಂಡು ಒಂದೊಂದಾಗಿ ಎಲ್ಲ ಆರೋಪಿಗಳ ಹೆಸರನ್ನು ಕೂಡ ಜಡ್ಜ್ ಕರೀತಾ ಇದ್ದಾರೆ. ಎಲ್ಲರ ಹಾಜರಿ ಖಚಿತ ಆದ ನಂತರ ಆರೋಪವನ್ನ ಕೋರ್ಟ್ ಫಿಕ್ಸ್ ಮಾಡುತ್ತೆ. 17 ಆರೋಪಿಗಳು ಹಾಜರಿದ್ದಾರೆ ಅನ್ನೋದು ಕನ್ಫರ್ಮ್ ಆದ ನಂತರ ಆರೋಪವನ್ನ ಫಿಕ್ಸ್ ಮಾಡುತ್ತೆ ಕೋರ್ಟ್. ಈಗ ಪ್ರೊಸೀಜರ್ ಶುರುವಾಗ್ತಾ ಇದೆ. ಕೋರ್ಟ್ ಹಾಲಿಗೆ ಆರೋಪಿಗಳನ್ನ ಕರ್ಕೊಂಡು ಬರಬೇಕು ಅಂತ ಅಂದಾಗ ಇಡೀ ಕೋರ್ಟ್ ಹಾಲ್ ವಕೀಲರಿಂದ ತುಂಬಿ ಹೋಗಿತ್ತು. ಎಷ್ಟರ ಮಟ್ಟಿಗೆ ಅಂದ್ರೆ ಆರೋಪಿಗಳನ್ನ ಕೋರ್ಟ್ ಹಾಲಿನ ಒಳಗಡೆ ಕರ್ಕೊಂಡು ಬರೋದಕ್ಕೂ ಸಾಧ್ಯವಾಗದ ಮಟ್ಟಿಗೆ, ಅಷ್ಟರ ಮಟ್ಟಿಗೆ ವಕೀಲರು ತುಂಬಿಕೊಂಡಿದ್ರು ಒಳಗಡೆ. ಕುತೂಹಲದಲ್ಲಿ ಕೆಲವೊಂದಷ್ಟು ವಕೀಲರು ಬಂದಿದ್ರು, ಏನಾಗತ್ತೆ. ಕೆಲವು ಜೂನಿಯರ್ ಲಾಯರ್ಸ್ ಇದ್ರು, ಹೇಗೆ ನಡೆಯುತ್ತೆ ಇಂಥ ಪ್ರಕರಣದಲ್ಲಿ ವಿಚಾರಣೆ, ಚಾರ್ಜಸ್ ಫ್ರೇಮ್ ಹೆಂಗಾಗತ್ತೆ. ಪವಿತ್ರ ಗೌಡ ಮೇಲಿನ ಆರೋಪವನ್ನ ಓದ್ತಾ ಇದ್ದಾರೆ ಜಡ್ಜ್ IP ನಾಯ್ಕ್. ಆರೋಪಿ ನಂಬರ್ 1 ಪವಿತ್ರ ಗೌಡ ವಿರುದ್ಧ ಆರೋಪ ನಿಗದಿ ಪ್ರಕ್ರಿಯೆ ಆರಂಭ. ಪವಿತ್ರ ಗೌಡ ಮೇಲಿನ ಆರೋಪವನ್ನ ಜಡ್ಜ್ ಓದ್ತಾ ಇದ್ದಾರೆ IP ನಾಯ್ಕ್. ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದ ಮೊದಲ ಆರೋಪಿಯೇ ಪವಿತ್ರ ಗೌಡ. ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಅನ್ನ ರೇಣುಕಾ ಸ್ವಾಮಿ ಕಳಿಸಿದ್ರು ಅನ್ನೋ ಕಾರಣಕ್ಕೆ ಶುರುವಾದಂತ ಪ್ರಕರಣ ಇದು. ಸಿಟ್ಟಿಗೆದ್ದಂತ ದರ್ಶನ್ ಚಿತ್ರದುರ್ಗದಿಂದ ರೇಣುಕಾ ಸ್ವಾಮಿಯನ್ನ ಕರ್ಕೊಂಡು ಬರೋದಕ್ಕೆ ಹೇಳ್ತಾರೆ. ಚಿತ್ರದುರ್ಗ ಜಿಲ್ಲೆಯ ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷ ಆತನ ಕಾಲ್ ಮಾಡಿ ಹೇಳ್ತಾರೆ. ಆತ ಚಿತ್ರದುರ್ಗದಿಂದ ರೇಣುಕಾ ಸ್ವಾಮಿಯನ್ನ ಕರ್ಕೊಂಡು ಪಟ್ಟಣಗೆರೆ ಶೆಡ್ಡಿ ಕರ್ಕೊಂಡು ಬಂದು ಬಿಡ್ತಾರೆ. ಶುರುವಾಯ್ತು ಅಲ್ಲಿಂದ ಈ ಪ್ರಕರಣ.
ಪ್ರಕರಣದ ಮೊದಲ ಆರೋಪಿಯೇ ಪವಿತ್ರ ಗೌಡ. ಈಗ ಪವಿತ್ರ ಗೌಡ ಮೇಲಿನ ಆರೋಪ ಏನು ಓದ್ತಿದ್ದಾರೆ ಜಡ್ಜ್. ಇದಾದ ನಂತರ ಜಡ್ಜ್ ಕೇಳ್ತಾರೆ, ನಿಮ್ಮ ಮೇಲಿರುವಂತ ಈ ಆರೋಪಗಳನ್ನ ನೀವು ಒಪ್ಪುತ್ತೀರಾ ಅಂತ ಪ್ರಶ್ನೆ ಮಾಡ್ತಾರೆ. ಈ ಆರೋಪಗಳನ್ನ ನೀವು ಒಪ್ಕೋತೀರಾ ಅಂತ ನ್ಯಾಯಾಲಯ ಪ್ರಶ್ನೆ ಮಾಡುತ್ತೆ. ಒಪ್ಕೊಂಡ್ರೆ ಶಿಕ್ಷೆ ಪ್ರಕಟ ಆಗತ್ತೆ, ನಿರಾಕರಿಸಿದ್ರೆ ವಿಚಾರಣೆ ಮುಂದುವರಿಯುತ್ತೆ. ಇದೀಗ ಶುರುವಾಗಿದೆ. ಆರೋಪಿ ನಂಬರ್ 1 ಪವಿತ್ರ ಗೌಡ, ಅಲ್ಲಿಂದ ಶುರುವಾಗಿದೆ. 17ನೇ ಆರೋಪಿ ತನಕ ಈಗ ಬರಬೇಕು. ಪವಿತ್ರ ಗೌಡ ಪಾತ್ರದ ಬಗ್ಗೆ ಇರುವ ಸಾರಾಂಶವನ್ನ ಓದ್ತಾ ಇದ್ದಾರೆ ಜಡ್ಜ್. ಈ ಕೊಲೆ ಕೇಸ್ನಲ್ಲಿ ಪವಿತ್ರ ಮೇಲಿರೋ ಆರೋಪವನ್ನ ನಿಗದಿ ಮಾಡಿದೆ ಕೋರ್ಟ್. 64ನೇ ಸೆಷನ್ಸ್ ಕೋರ್ಟ್ನಲ್ಲಿ ಪವಿತ್ರ ಗೌಡ ವಿರುದ್ಧ ಚಾರ್ಜ್ ಫ್ರೇಮ್. ಪ್ರತಿ ಆರೋಪಿಗಳ ಮೇಲೆಯೂ ಕೂಡ ಚಾರ್ಜ್ ಫ್ರೇಮ್ ಮಾಡಲಾಗುತ್ತೆ. ಪ್ರಕರಣದ ಮೊದಲ ಆರೋಪಿ ಪವಿತ್ರ ಗೌಡ, ಅಲ್ಲಿಂದ ಶುರುವಾಗಿದೆ. ಈಗ ಪವಿತ್ರ ಗೌಡ ಪಾತ್ರ ಏನು ಈ ಹತ್ಯೆ ಪ್ರಕರಣದಲ್ಲಿ, ಅದರ ಸಾರಾಂಶವನ್ನ ಜಡ್ಜ್ ಓದ್ತಾ ಇದ್ದಾರೆ. ಪವಿತ್ರ ಮೇಲಿರುವಂತಹ ಆರೋಪಗಳೇನು ಅದನ್ನ ಓದಿ ಹೇಳ್ತಾ ಇದ್ದಾರೆ. 64ನೇ ಸೆಷನ್ಸ್ ಕೋರ್ಟ್ನಲ್ಲಿ ಪವಿತ್ರ ಗೌಡ ವಿರುದ್ಧ ಚಾರ್ಜ್ ಫ್ರೇಮ್ ಜಡ್ಜ್ ಓದಿ ಹೇಳ್ತಾ ಇದ್ದಾರೆ. ಈ ಕೊಲೆ ಪ್ರಕರಣದ ಮೊದಲ ಆರೋಪಿ ಪವಿತ್ರ ಗೌಡ. ಈ ಇಡೀ ಪ್ರಕರಣದಲ್ಲಿ ಆಕೆಯ ಪಾತ್ರ ಏನು, ಆಕೆಯ ವಿರುದ್ಧ ಸಿಕ್ಕದಂತ ಸಾಕ್ಷ್ಯಗಳು, ಆಕೆ ಮೇಲಿರುವಂತ ಆರೋಪ, ಪ್ರಕರಣದ ಎಲ್ಲ ಆರೋಪಿಗಳ ವಿಚಾರಣೆ ನಡೆಯಿತು. ವಿಚಾರಣೆ ಸಂದರ್ಭದಲ್ಲಿ ಪವಿತ್ರ ಗೌಡ ಬಗ್ಗೆ ಬಾಯ್ಬಿಟ್ಟಂತಹ ವಿಷಯಗಳು ಏನು, ಅದಕ್ಕೆ ಪೂರಕವಾದಂತಹ ಸಾಕ್ಷ್ಯಗಳೇನು, ಅದರ ಮೇಲೆ ಆರೋಪ ನಿಗದಿಯಾಗ್ತಾ ಇದೆ. ಪವಿತ್ರ ಗೌಡ ವಿರುದ್ಧ ಇರುವಂತಹ ಆರೋಪವನ್ನ ಜಡ್ಜ್ ಓದಿ ಹೇಳ್ತಾ ಇದ್ದಾರೆ. ಆಕೆಯ ಪಾತ್ರದ ಬಗ್ಗೆ ಇರೋ ಸಾರಾಂಶವನ್ನ ಓದ್ತಾ ಇದ್ದಾರೆ ಜಡ್ಜ್. ಕೊಲೆ ಕೇಸ್ನಲ್ಲಿ ಪವಿತ್ರ ಮೇಲಿರೋ ಆರೋಪ ನಿಗದಿ ಮಾಡಿದೆ ಕೋರ್ಟ್. ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಬಂದ ವಿಚಾರ ಕೋರ್ಟ್ನಲ್ಲಿ ಉಲ್ಲೇಖ. ಕಿಡ್ನಾಪ್ ನಡೆಸಿದ ಸಂಚು, ಅಕ್ರಮ ಕೂಟ, ಒಳ ಸಂಚು ಆರೋಪ ನಿಗದಿ. ಕೊಲೆ ಕೇಸ್ನಲ್ಲಿ ಪವಿತ್ರ ಗೌಡ ಪಾತ್ರ ಏನು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ ಜಡ್ಜ್. ಈ ಹತ್ಯೆ ಪ್ರಕರಣದಲ್ಲಿ ಪವಿತ್ರ ಗೌಡ ಪಾತ್ರ ಏನು, ಆಕೆಯ ಇನ್ವಾಲ್ವ್ಮೆಂಟ್ ಏನು, ಆಕೆಯ ಮೇಲಿರುವಂತಹ ಆರೋಪ ಏನು ಓದಿ ಹೇಳ್ತಾ ಇದ್ದಾರೆ. ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಬಂದ ವಿಚಾರ ಕೋರ್ಟ್ನಲ್ಲಿ ಉಲ್ಲೇಖ. ರೇಣುಕಾ ಸ್ವಾಮಿ ಅಶ್ಲೀಲವಾಗಿ ಪವಿತ್ರ ಗೌಡಗೆ ಮೆಸೇಜ್ ಹಾಕಿದ್ರು. ಅಲ್ಲಿಂದ ಶುರುವಾದಂತಹ ಪ್ರಕರಣ ಇದು. ಅದು ಕೂಡ ಉಲ್ಲೇಖ ಆಗಿದೆ. ಕಿಡ್ನಾಪ್ ನಡೆಸಿದಂತಹ ಸಂಚು, ಅಕ್ರಮ ಕೂಟ, ಒಳ ಸಂಚು ಆರೋಪ ನಿಗದಿ. ಕೊಲೆ ಕೇಸ್ನಲ್ಲಿ ಪವಿತ್ರ ಗೌಡ ಪಾತ್ರ ಏನು ಅನ್ನೋದನ್ನ ಜಡ್ಜ್ ತಿಳಿಸ್ತಾ ಇದ್ದಾರೆ. ಇದಾದ ಮೇಲೆ ಕೇಳ್ತಾರೆ, ನಿಮ್ಮ ಮೇಲಿರುವಂತಹ ಆರೋಪ ಒಪ್ಕೋತೀರಾ ಇಲ್ವಾ ಅಂತ. ಅದಕ್ಕೆ ಪವಿತ್ರ ಗೌಡ ಉತ್ತರ ಕೊಡಬೇಕಾಗುತ್ತೆ. ಪ್ರತಿಯೊಬ್ಬರ ಮೇಲೂ ಇರುವಂತಹ ಆರೋಪ ಏನು, ಅದಕ್ಕೆ ಸಿಕ್ಕಿರುವಂತಹ ಪೂರಕ ಸಾಕ್ಷ್ಯಗಳು, ಕೋರ್ಟ್ನಲ್ಲಿ ನಡೀತಾ ಇರುವಂತಹ ಬೆಳವಣಿಗೆ ಈಗ ನೋಡ್ತಾ ಇದೆ. ಹರಪನ ಅಗ್ರಹಾರ ಜೈಲಿನಿಂದ ದರ್ಶನ್ ಸೇರಿದಂತೆ 7 ಮಂದಿಯನ್ನ ಕೋರ್ಟಿಗೆ ಕರ್ಕೊಂಡು ಬಂದಂತಹ ದೃಶ್ಯ ಇದು. ಪವಿತ್ರ ಗೌಡ, ದರ್ಶನ್, ಇನ್ನುಳಿದ 5 ಜಾಮೀನಿನ ಮೇಲೆ ಹೊರಗಡೆ ಇರುವಂತಹ 10 ಮಂದಿ ಎಲ್ಲರೂ ಸೇರಿ ಈಗ ಕೋರ್ಟ್ನಲ್ಲಿದ್ದಾರೆ. ಒಟ್ಟು 17 ಮಂದಿ ಆರೋಪಿ. ಒಬ್ಬೊಬ್ಬರ ಪಾತ್ರವೂ ಒಂದೊಂದು ರೀತಿಯದ್ದು. ಒಬ್ರು ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡಿದ್ರು, ಮತ್ತೊಬ್ರು ರೇಣುಕಾ ಸ್ವಾಮಿಯನ್ನ ಅಲ್ಲಿಂದ ಕಾರ್ನಲ್ಲಿ ಕರ್ಕೊಂಡು ಬಂದ್ರು ಡ್ರೈವರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.